ಇಷ್ಟು ಸೊಪ್ಪು ಕಟ್ ಮಾಡಿ ತಂದಿದ್ದೇನೆ ಪಲ್ಯಗಂತ ಹೇಳಿ. ಸ್ವಲ್ಪ ಅಲಸಂಡೆ ಸಹ ಸಿಕ್ಕಿತು, ಇದು ಮೀಟರ್ ಅಲಸಂಡೆ. ಬದನೆ ಒಂದು 2 ಉಂಟು, ಗುಲ್ಲ ಬದನೆ ಥರದ್ದು ಸಹ ಉಂಟು. ನಾನು ನಾಳೆ ಏನಾದರೂ ತೆಗಿಬೋದು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ರೇಯ. ಸೊ ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಯಾವುದೆಲ್ಲ ತರಕಾರಿಗಳನ್ನು ಈ ಸತಿ ನಾವು ಮಾಡಿದ್ದೇವೆ ಅಂತ ಹೇಳಿ ನಾನು ತೋರಿಸ್ತೇನೆ. ಸೊ ನಾವು ತುಂಬ ತರಕಾರಿಗಳನ್ನು ಹಾಗೆ ಬೆಳೆಸಲಿಲ್ಲ ಈ ಸತಿ. ಸೊಪ್ಪು ತರಕಾರಿಯನ್ನು ಸ್ವಲ್ಪ ಜಾಸ್ತಿ, ಮತ್ತು ಬದನೆ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ. ಅದೊಂದು ಅಲಸಂಡೆ ಏನೋ ಉಂಟು. ನಾನು ನಮ್ಮ ಮಿನಿ ತರಕಾರಿ ತೋಟವನ್ನು ತೋರಿಸ್ತೇನೆ. ಈಗ ನಾವು ಗ್ರೋ ಬ್ಯಾಗ್ಗಳನ್ನು ಯೂಸ್ ಮಾಡಿದ್ದೇವೆ. ಇದರಲ್ಲಿ ನಾವು ಸೊಪ್ಪನ್ನು ಹಾಕಿದ್ದೇವೆ. ಇದು ಒಳ್ಳೆಯದು ಹೆಲ್ತಿಗೆ. ಇದು ಕೆಂಪು ಸೊಪ್ಪು, ಬೆಂಡೆ ಸಹ ಹಾಕಿದ್ದು ಮೊದಲಿಗೆ, ಬಟ್ ಅದು ಬೆಳೆಯಲಿಲ್ಲ, ಇತ್ತು ಸಣ್ಣದೇ ಇದೆ. ಸೊ ಹೀಗೆ ನಾವು ಗ್ರೋ ಬ್ಯಾಗನ್ನು ಯೂಸ್ ಮಾಡಿ ಸೊಪ್ಪು ತರಕಾರಿಯನ್ನು ಮಾಡಿದ್ದೇವೆ. ಇದು ನಮ್ಮ ಮಿನಿ ತೋಟ, ತರಕಾರಿ ತೋಟ ಅಂತ ಹೇಳ್ಬೋದು. ಇದರಲ್ಲಿ ಮೇಜರ್ ಅಂದರೆ ಸೊಪ್ಪೇ ಜಾಸ್ತಿ. ಇದು ಒಂದು ಬಿಳಿ ಗಾಂಧಾರಿ ನೋಡಿ, ಇದು ಅದರಷ್ಟಕ್ಕೆ ಬೆಳೆದದ್ದು ಗಾಂಧಾರಿ ಇದೆ ಇದರಲ್ಲಿ. ಮತ್ತು ಉದ್ದದ್ದು ಬದನೆ, ಸೊ ಈ ಥರದ್ದು ಬದನೆ. ಈಗ ಸಣ್ಣದು, ಸ್ವಲ್ಪ ಉದ್ದಾಗಿ ದಪ್ಪ ಆಗುತ್ತದೆ, ಅಲ್ಲಿ ಉಂಟು, ತೋರಿಸ್ತೇನೆ. ತುಂಬ ಗಿಡ ಇತ್ತು, ಬಟ್ ಅದು ಕ್ರಮೇಣ ಸತ್ತೋಯಿತು. ಹೀಗೆ ಬದನೆ ಆಗ್ತದೆ ಈ ಥರದ್ದು. ಇದು ಆದರೆ ಮಾತ್ರ ತುಂಬ ಆಗ್ತದೆ. ಮೊನ್ನೆ ಅಷ್ಟೇ ಒಂದು ಸೈಡಲ್ಲಿ ಫುಲ್ಲು ಮಂಗ ತಿಂದು ಹೋಯಿತು. ಹಾಗೆ ಇದಕ್ಕೇನೋ ರೋಗ ಥರ ಬಂದಿದೆ, ಹೋಗ್ತದಾ ಅಂತ ಗಿಡ. ಈ ಸತಿ ನಾವು ಮೀಟರ್ ಅಲಸಂಡೆಯನ್ನು ಹಾಕಿದ್ದು. ಇದು ಈಗ 3ನೇ ಸಲ. ಒಮ್ಮೆ ಎಲ್ಲ ಆಗಿತ್ತು, ಮುಗ್ದು ಇನ್ನೊಮ್ಮೆ ಬೀಜ ಹಾಕಿ ಮೀಟರ್ ಅಲಸಂಡೆ ತುಂಬ ಟೇಸ್ಟಿ. ಸೊ ಇಲ್ಲಿ ಸಹ ಕೆಂಪು ಸೊಪ್ಪನ್ನು ಹಾಕಿದೆ, ಬಟ್ ಇದಕ್ಕೆ ತುಂಬ ಹುಳ ಬರೋದು, ಅದೇ ಪ್ರಾಬ್ಲಮ್. ಗ್ರಾಸ್ ಹೋಪರ್ ಸಹ ತುಂಬ ಪ್ರಾಬ್ಲಮ್ ಕೊಡ್ತದೆ. ಸೊ ಇದರಲ್ಲಿ ಫುಲ್ ಈ ಥರನೇ, ಅದಷ್ಟು ಚೆಂದ ಬೆಳೀಲಿಲ್ಲ. ಇವತ್ತು ಅಡಿಗೆಗೆ ಸೊಪ್ಪಿನ ಪಲ್ಯ ಮಾಡುವ ಅಂತ ಹೇಳಿ, ಸೊಪ್ಪು ತೆಗೆಯುವ ಅಂತ ಹೇಳಿ ಇಲ್ಲಿ ಮೇಲೆ ಬಂದದ್ದು. ಒಂದು ನಮ್ಮ ಸಣ್ಣ ತರಕಾರಿ ತೋಟವನ್ನು ನಿಮಗೆ ಸಹ ತೋರಿಸುವ ಅಂತ ಹೇಳಿ ಆಯಿತು. ಅದಕ್ಕೆ ಒಂದು ಸಣ್ಣ ವಿಡಿಯೋವನ್ನು ಮಾಡಿದ್ದೇನೆ. ಕೆಳಗೆ ಒಂದು ಬಸಳೆ ಸಹ ಇದೆ. ಸೊ ಅದನ್ನೀಗೆಲ್ಲ ಕಟ್ ಮಾಡಿದಿತ್ತು. ಸೊ ಅದರೀಗ ತುಂಬ ಏನೂ ಇಲ್ಲ, ತೋರಿಸ್ತೇನೆ. ಇದು ಬಸಳೆ ಸಣ್ಣದಾಗಿ ನಾವು ಅದಕ್ಕೆ ಕಟ್ಟಿದ್ದೇವೆ, ಕೈಗೆ ಎಟಕುವಷ್ಟು. ಸೊ ಅದು ಚೆಂದಾಗಿತ್ತು. ಇದಕ್ಕಿನ್ನೂ ಸ್ವಲ್ಪ ಫರ್ಟಿಲೈಸರ್ಗೆ ಸೆಗಣಿ ಎಲ್ಲ ಹಾಕಬೇಕಷ್ಟೆ. ಸೆಗಣಿ ಹಾಕಿ ಇನ್ನೂ ಸಹ ಅದು ಚೆಂದ ಬರ್ತದೆ. ಸೊ ಹಾಗೆ ನಾವು ಗೊಬ್ಬರ ಅಂದರೆ ಇದೆ, ಸಾವಯವನ್ನೇ ಯೂಸ್ ಮಾಡಿದ್ದು. ಸೆಗಣಿ ಗೊಬ್ಬರ, ದನದ್ದು ಕಟ್ಟಿದ್ದು ಗೊಬ್ಬರ ತಂದು ಇದಕ್ಕೆ ನಾವು ಹಾಕ್ತಾ ಇದ್ದದ್ದು. ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಮನೆಯಲ್ಲಿ ತರಕಾರಿ ಬೆಳೆಸ್ತೀರಾ ಮತ್ತು ಯಾವುದೆಲ್ಲ ಥರದ ತರಕಾರಿಯನ್ನು ಬೆಳೆಸ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.